ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಇನ್ನೊಂದು ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈವ್ನಿಂಗ್ 4 o'clock ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆನೆಕಲ್ಗೆ ಹೋಗೋದಿತ್ತು. ನನ್ನ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ, ಸೊ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಮನೆಗೆ ಇಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದರು ನನ್ನ ಪಾಪುನ ನೋಡೋಕ್ಕೆ. ತುಂಬ ದಿನ ಆಗಿತ್ತು, 10th 12th ಎಕ್ಸಾಮ್ ನಡೀತಿತ್ತು ಅವರಿಗೆ. ಸೊ ಹಂಗಾಗಿ ಸೀಮಂತಕ್ಕೂ ಬಂದಿರಲಿಲ್ಲ, ಡೆಲಿವರಿ ಆದಮೇಲೂ ಬಂದಿರಲಿಲ್ಲ. ಸೊ ಇವಾಗ ಬಂದಿದ್ದಾರೆ ನನ್ನ ನೋಡೋಕ್ಕೆ ಅಂಥೇಳಿ ಅವ್ರು ಟೈಮ್ ತೊಗೊಂಡು. ಆ್ಯಂಡ್ ಅವಳು ಕೂಡ ನನ್ನ ಜೊತೆ ಬರ್ತಾಯಿದ್ದಾಳೆ. ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಹಸ್ಬೆಂಡ್ ಕಸಿನ್ 3 ಜನನೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನೇಚರ್ ಇಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇವತ್ತೆಲ್ಲ ಏನೇನಾಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿ. ಪುಟಾಣಿ ಮಲ್ಕೊಂಡಿದ್ದರಿಂದ ನಾನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಎದ್ದೇಳೋಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ಬೋದು ಅಂತ ಹೇಳಿ. ಆ್ಯಂಡ್ ಡೆಲಿವರಿ ಆದಮೇಲಂತೂ ಹೊರಗಡೆ ಹೋಗೋದು ತುಂಬಾ ಕಂಪ್ಲೀಟ್ ಬಂದಾಗೋಗಿದೆ. ಬರೀ ಮನೆ ಒಳಗಡೆ ಇರೋ ಥರ ಆಗೋಗ್ಬಿಟ್ಟಿದೆ. ಆ್ಯಂಡ್ ಅಪ್ಪಿ ಏನಾದರೂ ಬೆಳಗ್ಗೆ ಬೇಗ ಎದ್ದರೆ ಹೋಗಿ ಸ್ವಲ್ಪ ಬಿಸಿಲು ಕಾಯ್ಬೋದು, ಅಷ್ಟು ಬಿಟ್ಟರೆ ಮತ್ತೆಲ್ಲೂ ಹೊರಗಡೆ ಬರಲ್ಲ ನಾನು. ಹಾಸ್ಪಿಟಲ್ ಹತ್ರ ಬಂದ್ವಿ. ಸಂಜೆ ಆಗಿದ್ದರಿಂದ ಇನ್ನೂ ಜನ ಯಾರೂ ಬಂದಿರಲಿಲ್ಲ. ಆಗಷ್ಟೇ ಡಾಕ್ಟರ್ ಬಂದಿದ್ರು ಅನಿಸುತ್ತೆ. ಸೊ ನಾವೇ ಫಸ್ಟ್ ಹೋದ್ವಿ ತೋರಿಸ್ಕೊಳ್ಳೋಣ ಅಂತ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಫೀವರ್ ಆಗಿತ್ತು. ಮತ್ತು ಅವ್ರು ಊರಿಗೆ ಹೋದರೆ 1 ವೀಕ್ ಬರೋದಿಲ್ಲ. ಮತ್ತು ಜಾಸ್ತಿ ಆದ್ರೂ ಅವ್ರು ಬೇರೆ ಕಡೆ ಹಾಸ್ಪಿಟಲ್ ತೋರಿಸ್ಕೊಳೋದಿಲ್ಲ. ಸೊ ಹಂಗಾಗಿ ಇಲ್ಲೇ ತೋರಿಸ್ಬಿಡೋಣ ಒಂದು ಸತಿ ಅಂತೇಳಿ ಕರ್ಕೊಂಡ್ಬಂದೆ. ಹಾಸ್ಪಿಟಲಲ್ಲೆಲ್ಲ ಚೆಕಪ್ ಮಾಡಿಸ್ಕೊಂಡು ಇಂಜೆಕ್ಷನ್ನು ಟ್ಯಾಬ್ಲೆಟ್ ತೊಗೊಂಡು ಅಲ್ಲಿಂದ ಮನೆ ಕಡೆಗೆ ಹೊರಟ್ವಿ. ಸೊ ಹೋಗೋ ದಾರಿಯಲ್ಲೇ ಹಾಗೆ ಸೊಪ್ಪು ತೊಗೊಂಡು ಹೋಗೋಣ ಸಾಂಬಾರ್ಗೆ ಅಂತೇಳ್ಬಿಟ್ಟು ಸಂತೆ ಕಡೆಗೆ ಹೊರಟ್ವಿ. ಪುಟಾಣಿ ಎದ್ದಷ್ಟರಲ್ಲಿ ನಾವು ವಾಪಸ್ ಹೋಗ್ಬಿಡ್ಬೇಕಾಗಿತ್ತು. ಹಾಗಾಗಿ ಜಾಸ್ತಿ ಏನೂ ಸುತ್ತಾಡಲಿಲ್ಲ. ಜಸ್ಟ್ ಸೊಪ್ಪು ತೊಗೊಂಡು ಮತ್ತು ಅವ್ರಿಗೆ ಏನಾದರೂ ತಿನ್ನೋಕ್ಕೆ ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ಸಂತೆ ಕಡೆಗೆ ಬಂದಿದ್ವಿ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನ್ ವೆಜ್ ಕೂಡ ಮಾಡೋ ಆಗಿರಲಿಲ್ಲ. ಹಾಗೆ ನನ್ನ ಹಸ್ಬೆಂಡು ದಾರಿಲಿ ಜಲೇಬಿ ನೋಡಿದ್ರು ಅಂತೇಳ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ವಿ. ಸೊ ಅವರಿಗೆ ಈ ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹುಷಾರಿಲ್ಲ ಅಂದರೂ ತಿಂತಾರೆ. ಆಮೇಲೆ ಅಲ್ಲಿ ವೀಡಿಯೋ ಮಾಡ್ತಾಯಿದ್ವಿ. ಅಣ್ಣ ಕೇಳಿದ್ರು, ವೀಡಿಯೋ ಮಾಡ್ಕೊತಾ ಇದ್ದೀರಾ? ಬೆಳಗ್ಗೆ ವ್ಲಾಗ್ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ನಿಮ್ಮ ಶಾಪ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದೆ. ಅವರು ಅದಕ್ಕೆ ಓಕೆ ಮಾಡ್ಕೊಳ್ಳಿ, ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿದ್ರು. ನೀವು ಯಾರಾದರೂ ಆನೆಕಲ್ಗೆ ಬಂದಾಗ ಡೆಫಿನೆಟ್ಲಿ ಇಲ್ಲಿ ಸ್ವೀಟ್ಸ್ನ ಟ್ರೈ ಮಾಡಬೇಕು. ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲೇ ಸಿಗುತ್ತೆ ನಿಮಗೆ ಇದು. ಸೊ ಸಖತ್ತಾಗಿರುತ್ತೆ. ಎಲ್ಲ ಸ್ವೀಟ್ಸು ತುಂಬ ಚೆನ್ನಾಗಿರುತ್ತೆ. ನೀವು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀರ, ಬೇರೆ ವ್ಲಾಗರ್ಸ್ ಎಲ್ಲ ಮಾಡಿರ್ತಾರೆ. ಆದರೂ ನಾನು ಒಂದು ಸತಿ ಹೇಳ್ತಾ ಇದ್ದೀನಿ, ಒಂದು ಸತಿ ಇಲ್ಲಿ ಬಂದು ಟ್ರೈ ಮಾಡಿ, ಡೆಫಿನೆಟ್ಲಿ ಮತ್ತೆ ಬರ್ತಾ ಇರ್ತೀರ. ಆ್ಯಂಡ್ ಇವ್ರು ನೋಡಿ, ನಾವು ಹೋಗುವಾಗ ಎಲ್ಲೋ ಹೊರಟಿದ್ರು. ಆ್ಯಂಡ್ ನಾವು ಬರೋಷ್ಟೊತ್ತಿಗೆ ಮತ್ತೆ ವಾಪಸ್ ಬಂದು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಬಿಕಾಸ್ ಸಮ್ಮರ್ ಹಾಲಿಡೇಸ್ ಇದೆ ಅಲ್ವಾ, ನಮ್ಮ ಚಿಕ್ಕಪ್ಪನ ಮಕ್ಕಳು, ಅಲ್ಲಿರೋ ಸಣ್ಣ ಪುಟ್ಟ ಮಕ್ಕಳೆಲ್ಲ ಇಲ್ಲಿ ಬಂದು ಟೈಮ್ ಪಾಸ್ ಮಾಡಿಕೊಂಡು ಚೌಕಾಬಾರ ಅದು ಇದು ಆಟ ಆಡಿಕೊಂಡು ಇರೋಣ ಅಂತೇಳ್ಬಿಟ್ಟು ಬಂದಿದ್ದರು. ಇಲ್ಲಿ ನೋಡ್ತಾ ಇದ್ರಲ್ಲ, ಎಲ್ಲ ತೊಗೊಂಡು ಹೋಗೋಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಸ್ವೀಟಿ ವೆಯ್ಟ್ ಮಾಡ್ತಾಯಿದ್ಲು, ಏನು ತೊಗೊಬಂದಿದ್ದಾರೆ ನನಗೆ ಅಂತೇಳ್ಬಿಟ್ಟು. ಇವತ್ತು ಥರ್ಸ್ಡೇ ಅಲ್ವಾ, ಹಾಗಾಗಿ ಮನೆ ಮುಂದೆ ತೊಳೆದು ರಂಗೋಲಿ ಎಲ್ಲ ಹಾಕಿದ್ರು. ಅದನ್ನ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ಆಮೇಲೆ ಮಸಾಲೆ ಪುರಿ, ಪಾನಿಪುರಿ ಎಲ್ಲ ತಿಂತಿದ್ರು. ನಾನೇನು ತಿನ್ನೋಕ್ಕೆ ಹೋಗಲಿಲ್ಲ, ಖಾರ ಇರುತ್ತೆ ಅಂತೇಳಿ. ಆ್ಯಂಡ್ ಇವರಿಬ್ಬರು ನನಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.